ಆ್ಯಂಡ್ ಸೊ ನಾನು ಹುಟ್ಟಾಗಿಂದನೂ ನನ್ನ ಹೇರ್ಸ್ದೇ ಪ್ರಾಬ್ಲಮ್, ಯಾವಾಗಲೂ ಮ್ಯಾಗಿ ನೂಡಲ್ಸ್ ಥರ ಮುಂದೆ ನಿಂತ್ಕೊಳ್ಳುತ್ತಾ ಆಯಿತಾ. ಸೊ ಇವಾಗ ಬಂದೆ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಇಸ್ ಆಲ್ ಅಬೌಟ್ ಮೈ ಡ್ಯಾಡೀಸ್ ಬರ್ಡೇಸ್ ವ್ಲಾಗ್. ನಮ್ಮ ಡ್ಯಾಡೀದು ಬರ್ಡೇ. ಸೊ ನಾನು ಅದಕ್ಕೆ ಇವತ್ತು ನಮ್ಮ ಮಮ್ಮಿ ಮನೆಗೆ ಬಂದೆ. ಆ್ಯಂಡ್ ಆ್ಯಕ್ಚುಲಿ ಇವತ್ತಿನ ದಿನ ಹಾಗೆ ಹೋಯಿತು. ಆಲ್ರೆಡಿ 4 o'clock ಆಯಿತು. ಬಟ್ ಸ್ಟಿಲ್ ನೋಡೋಣ, ಸ್ವಲ್ಪ ಆದರೂ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗೋಣ ಅಂತ ಬಂದೆ. ಸೊ ಲೆಟ್ಸ್ ಇವತ್ತು ಏನಾಗುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ನನಗೆ ಹಾಲು ಪಾಯಸ ಅಂದರೆ ಇಷ್ಟ. ಸೊ ಹಾಗಾಗಿ ನಮ್ಮ ಮಮ್ಮಿನ ನಾನು ಕೇಳಿದೆ. ನಮ್ಮ ಡ್ಯಾಡಿ ಏನು ಅಷ್ಟಾಗಿ ಇಷ್ಟಪಡಲ್ಲ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ. ಸೊ ಹಾಗಾಗಿ ನಮ್ಮ ಮಮ್ಮಿಗೆ ಹಾಲು ಪಾಯಸ ಮಾಡು ಅಂತ ನಾನೇ ಹೇಳಿದೆ. ಸೊ ಮಾಡ್ತಾಯಿದ್ದಾರೆ. ಸೊ ಲೆಟ್ಸ್ ಗೋ. ಆ್ಯಂಡ್ ಏನಾಗುತ್ತೆ ಅಂತ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಲೆಟ್ಸ್ ಗೋ. ಆ್ಯಂಡ್ ಇದು ಹಲಸಿನ ಮರ. ನಮ್ಮ ಡ್ಯಾಡಿ ಎಲ್ಲಿ ಮನೆ ತೊಗೊಂಡ್ರು ಕೂಡ ಅಲ್ಲೆಲ್ಲ ಮರ ಹಾಕ್ತಾರೆ ಆಯಿತಾ. ಹಲಸಿನ ಮರದಲ್ಲಿ 3 yearsಯಿಂದ ಫಲ ಬರ್ತಾಯಿದೆ. ಆ್ಯಂಡ್ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ನೋಡಿ. ಫುಲ್ ಪಿಂದಿ ಅದು ಕೆಳಗಡೆನೇ ಬಿಟ್ಟಿದೆ. ಗೊತ್ತಿಲ್ಲ ಎಷ್ಟು ಉಳಿಯುತ್ತೆ ಆ್ಯಂಡ್ ಎಷ್ಟು ಸಿಗುತ್ತೆ ನಮ್ಮ ಕೈಗೆ ಅಂತ. ಮಾವಿನ ಮರದಲ್ಲಿ ಇಷ್ಟು ಏನಂತಾರೆ ಫಲಗಳು ಬರ್ತಾ ಇರೋದು ಇದೇ ಫಸ್ಟ್ ಇಯರು. ಲಾಸ್ಟ್ ಇಯರ್ ಬಂದಿತ್ತು, ಒಂದು 4-5 ಬಿಟ್ಟಿತ್ತು ಅಷ್ಟೇ, ಎಲ್ಲ ಉದುರೋಯ್ತು. ಇಯರ್ ಫುಲ್ ಬಂದಿದೆ. ನೋಡಬೇಕು ಎಷ್ಟು ಕೈಗೆ ಸಿಗುತ್ತೆ ಅಂತ. ಯಮ್ಮಿ ಹಾಲು ಪಾಯಸ ಇಸ್ ರೆಡಿ. ಹಾಲು ಪಾಯಸ ತುಂಬಾ ಈಸಿ ಆ್ಯಂಡ್ ನನ್ನ ಫೇವ್ರೆಟ್ ಕೂಡ. ಸೊ ನಮ್ಮ ಮಮ್ಮಿ ಮನೆಗೆ ಹೋದಾಗ ಮಾಡಿಸ್ಕೊಂಡೆ ನಮ್ಮ ಡ್ಯಾಡಿ ಬರ್ಡೇ ಸಲುವಾಗಿ ನನಗೋಸ್ಕರ. ಎಲ್ಲರೂ ಹಾಯ್ ಹೇಳಿ. ಹಾಯ್. ಇವರು ಮದುಮಗಳು, ಇವರು ಮದುಮಗ. ಫ್ಲಾಶ್. ಇವರು ಮದುಮಗಳು, ಇವರು ಮದುಮಗ. ಎಷ್ಟು ದಿನ ಆಯಿತು? 16 days ಅಲ್ವಾ? ಹೊಸ ಅಂತೂ ಮಕ್ಕ ನೋಡಿದ್ರೇ ಗೊತ್ತಾಗ್ತಾ ಇದೆ. ಇವರು 1 ವರ್ಷ, ಇವರು ಮಾಜಿ ಹಳ್ಳುಬ್ರಾಗೋದ್ರು ಇವರು. ಮತ್ತು ಇವರು ಜಯಂತು ಅಂತ CA, ಅಪ್ಕಮಿಂಗ್ ಗ್ರೂಮ್ ಅಷ್ಟೇ. ಇವರು ಪಾಪನ ಅಂಕಲ್ ಊಟ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಇದು ನಾನು. ಇದೇ ಆರಿಸಿ ಅದ್ರ ಲೈಟ್ ಸ್ವಿಚ್ಚಲ್ಲಿ. ಅದೇ ಸಲ ಅಮ್ಮ ಕಿಚನಲ್ಲಿ ಲೈಟ್ ಅಂತ ಆಫ್ ಮಾಡಮ್ಮ. ಅಯ್ಯೋ ಹೊಟ್ಟೆ ತುಂಬಿದತ್ತೆ. ಇವಾಗ ಊಟ ಮಾಡಿದ್ದೀನಿ. ಬೀಟ್ರೂಟ್ ತಿಂದರೆ ಇದಾಗ ಇಲ್ಲಿ ಬಿಡಿ, ಡ್ಯಾಡಿನೇ ಬಂದ್ಬಿಡುತ್ತೆ ಅಷ್ಟೊತ್ತಿಗೆ. ತೆಗೀರಿ. ತೆಗೀರಿ. ಪುನೀನ. ಅಯ್ಯೋ ಅಯ್ಯೋ ಪುನಿ ನೋಡ್ ಪುನಿ. ಅಯ್ಯೋ ಡ್ಯಾಡಿ. ತೆಗೀರಿ. ತೆಗೀರಿ ಇವಾಗ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಡ್ಯಾಡಿ, ಹ್ಯಾಪಿ ಬರ್ಡೇ ಟು. ಬಾ ಪಪ್ಪು. Birthday to you, happy birthday to you, happy birthday, happy birthday, happy birthday to you. To you. Happy birthday to you. ಮಾಡಿ ರೆಡಿ. ಕುತ್ಕೊಂಡೆ ಮಾಡಿ. ಹೋಗ್ ಚಿನ್ನು. ಮಮ್ಮಿ ತಿನ್ಸ್ಬೇಕು ನಿಮ್ಗೆ.
ಅಯ್ಯೋ ಪರವಾಗಿಲ್ಲ ತೆಕ್ಕೊಳ್ಳಿ. ಬೆಳ್ಳಗೆ ಬಂದಿದ್ದೀರಾ ಇಬ್ರು? ತೆಗಿಬೇಕಾ? ತಿನ್ಸೋದೇನು ಬೇಡ ಅನ್ಸುತ್ತೆ. ಹಂಗೆ ನಿಂತ್ಕೊಳ್ಳಿ, ಹಂಗೆ ತೆಗಿತೀವಿ. ಮೂತಿ ಎಲ್ಲ ನಾನೇ ತಗೋಬೇಕು. ಬೆಳ್ಳಗೆ ಬಂದ್ರು ಬಿಡಿ. ತೆಗೀರಿ. ಅಯ್ಯೋ ಇಡ್ಲಿ ಬಿಡಿ ಅಂಕಲ್, ಹಿಂಗೋ ಒಂದು ಕಡೆ. ನೋಡ್ಕೊಳ್ಳಿ. ನಾರ್ಮಲ್ ಫೋಟೋನೇ. ಅಯ್ಯೋ ಎಲ್ಲ ಬೀಳ್ತಾ ಇದೆ. ಡ್ಯಾಡಿ ಎದ್ದಿಲ್ಲ ಇನ್ನು. ಆಯ್ತು. ಆಯ್ತಾ? ಸರಿ ತಿಂದ್ರೆ ಏನಾಗಲ್ಲ. ಮುಂದೆ ಇಲ್ಲ, ತೆಕ್ಕೊಳ್ಳಿ ಇರ್ಲಿ. ಆಯ್ತಾ ಎಲ್ಲಾರ್ದು? ಇರ್ರಿ, ಇಟ್ಕೊಳ್ಳಿ. ಅಯ್ಯೋ ಒಂದು ನಿಮಿಷ, ನಂಗೆ ಯಾರು ಮಾಡ್ತೀರಾ? ಇಟ್ಕೊಳ್ಳಿ. ನಾನು ತಿನ್ನಿಸ್ಬೇಕಿರಿ ನಿಮಗೆ. ಇಲ್ಲಿ ಇಲ್ಲ, ಪೈನಾಪಲ್ ಅದಕ್ಕೆ ತಗೊಂಡು ಅದೇ ತಗೋಬೇಕು, ತಿನ್ಸ್ಬೇಕು. ಆಯ್ತು. ಲೈಟ್ ಹಾಕೊಂಡು ಇರ್ಬೋದಿತ್ತಲ್ಲ, ಬೆಳ್ಳಗೆ ಬಂದಿರೋದಲ್ವಾ ಇನ್ನ. ಬಾಯ್ 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 ಅತ್ತೆ, ಬಾಯ್ ಬಾಯ್. Eternity later. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಇಟ್ಸ್ ಅ ನ್ಯೂ ಡೇ. ಇವತ್ತು ನೆಕ್ಸ್ಟ್ ಡೇ ನನ್ನ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು, ಮನೆಗೆ ವಾಪಸ್ ಬಂದೆ. ಆ್ಯಂಡ್ ಇಟ್ಸ್ ಅ ನೆಕ್ಸ್ಟ್ ಡೇ. ಇವಾಗ ಕುಕಿಂಗ್ ಮಾಡ್ತಾ ಇದ್ದೀನಿ, ಸೊ ಸಮಥಿಂಗ್ ಸ್ಪೆಷಲ್. ಸೊ ಮಶ್ರೂಮ್ನ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಕ್ಯಾರೆಟ್ ಮತ್ತು ಏನಿದು ಬೀನ್ಸ್ ಮತ್ತು ಸ್ವಲ್ಪ ಆನಿಯನ್ ಆ್ಯಂಡ್ ಗ್ರೀನ್ ಚಿಲ್ಲೀಸ್. ಆ್ಯಂಡ್ ನಂಗೆ ಈ ಥರ ಹೆಲ್ದಿಯಾಗಿ ಮನೇಲಿ ಕುಕ್ ಮಾಡೋಕ್ಕೆ ತುಂಬಾ ಇಷ್ಟ. ಅದು ಲೋ ಇನ್ ಕ್ಯಾಲರೀಸ್ ಇರಬೇಕು, ನ್ಯೂಟ್ರಿಷಿಯಸ್ ಇರಬೇಕು, ಆ್ಯಂಡ್ ತಿನ್ನೋಕ್ಕೆ ಕೂಡ ಚೆನ್ನಾಗಿರಬೇಕು. ಆ್ಯಂಡ್ ಇನ್ನೂ ಒಂದು ಇರಬೇಕಾಗಿತ್ತು, ಎಷ್ಟು ತಿಂದ್ರೂ ದಪ್ಪ ಆಗದಿರೋ ಥರ, ಅದು ದೇವ್ರು ಮಾಡಬೇಕಾಗಿತ್ತು. ಸೊ ಇಟ್ಸ್ ನಾಟ್ ಇನ್ ಆರ್ ಹ್ಯಾಂಡ್ಸ್. ಆ್ಯಂಡ್ ಏನಾದರೂ ವರ ಕೇಳಂಗಿದ್ರೆ ದೇವ್ರ ಹತ್ರ ಅದು ವರ ಫಸ್ಟ್ ಕೇಳ್ತೀನಿ. ಎಲ್ಲ ಟೇಸ್ಟಿ ಫುಡ್, ವರ್ಲ್ಡಲ್ಲಿ ಏನೇನು ಟೇಸ್ಟಿ ಫುಡ್ಸ್ ಇದೆ ಅದೆಲ್ಲನೂ ಎಂಜಾಯ್ ಮಾಡ್ತಾರೆ. ಆ್ಯಕ್ಚುಲಿ ಏನಂತಂದರೆ, ನಾನು ಅಂದ್ಕೊಂಡೆ ಎಲ್ಲಾದರೂ ಟ್ರಾವೆಲ್ ಮಾಡ್ಬೇಕಂದಾಗ ಅಂದ್ಕೊಳ್ತೀನಿ ಎಲ್ಲ ಪ್ಲೇಸಸ್ದು ಫುಡ್ನ ಎಂಜಾಯ್ ಮಾಡಬೇಕಂತ. ಬಟ್ ಆ್ಯಕ್ಚುಲಿ ನಮ್ಮ ಮನೆ ಊಟ, ನಮ್ಮ ಬೆಂಗಳೂರು ಫುಡ್ಡೇ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋದು. ಸೊ ಇವಾಗ ನಾರ್ತ್ ಕರ್ನಾಟಕ, ನಾರ್ತ್ ಇಂಡಿಯಾ ಆ್ಯಂಡ್ ಔಟ್ ಆಫ್ ಕಂಟ್ರಿ ಹೋದ್ರೂ ಕೂಡ ನಮ್ಮ ಬೆಂಗಳೂರು ಊಟ, ನಮ್ಮ ಮನೇದು ಏನು ಊಟ ಇರುತ್ತೆ, ಸೊ ಆ ಫುಡ್ಡೇ ನಂಗೆ ಇಷ್ಟ ಆಗುತ್ತೆ, ಎಸ್ಪೆಷಲಿ ಬ್ಯಾಂಗ್ಳೂರು ಫುಡ್ಡು. ಆ್ಯಂಡ್ ಇದು ಬಂದು ಮಶ್ರೂಮ್ ಫ್ರೈಡ್ ರೈಸು. ಫಸ್ಟು ಆನಿಯನ್ ಹಾಕಿ, ಆನಿಯನ್ ಮತ್ತು ಗ್ರೀನ್ ಚಿಲ್ಲೀಸ್ ಹಾಕಿದೆ. ಸೊ ಮಾತಾಡ್ತಾ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತಲೇ ಹೇಳೋದು ಮರ್ತೋಗ್ಬಿಟ್ಟೆ. ಆ್ಯಕ್ಚುಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ನಾನು ಅಂದ್ಕೊಳ್ತಾ ಇದ್ದೆ, ಏನು ಮಾತಾಡೋದು, ಹಿಂಗೆ ಮಾತಾಡೋದು ಕ್ಯಾಮ್ರಾ ಮುಂದೆ, 10 ಮಿನಿಟ್ಸ್ 5 ಮಿನಿಟ್ಸ್ ವ್ಲಾಗ್ಸ್ ಎಲ್ಲ ಏನು ಮಾತಾಡ್ಬೋದು ಅಂತ. ಬಟ್ ಇವಾಗ 10-15 ಮಿನಿಟ್ಸ್ ವೀಡಿಯೋ ವ್ಲಾಗಲ್ಲೇ ನನಗೆ ಎಷ್ಟು ಮಾತಾಡಿದ್ರೂ ಸಾಕಾಗದಿರೋಷ್ಟು ಟಾಪಿಕ್ ಇದೆ. ಮಾತಾಡ್ತಾ ಅದು ಎಷ್ಟೊಂದು ಶೇರ್ ಮಾಡ್ಕೊಳಕ್ಕಿರುತ್ತೆ. ಆ್ಯಂಡ್ ಈ ಫ್ರೈಡ್ ರೈಸ್ ಆ್ಯಕ್ಚುಲಿ ನಂಗೆ ಮಶ್ರೂಮ್ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ಪನ್ನೀರ್ ಆ್ಯಂಡ್ ಮಶ್ರೂಮ್ ಕಂಪೇರ್ ಮಾಡಿದ್ರೆ ಪನ್ನೀರು ಸ್ವಲ್ಪ ತಿನ್ನೋದು, ಮನೇಲಿ ಮಾಡ್ಕೊಂಡು ತಿನ್ನೋದು ಹೆಲ್ದಿ, ಓಕೆ ಫೈನ್ ಅನ್ಬೋದು. ಬಟ್ ಆಚೆ ಪನ್ನೀರ್ ತಿನ್ನೋದು ಸ್ವಲ್ಪ ಡೇಂಜರಸ್, ಬಿಕಾಸ್ ಲ್ಯಾಕ್ಟೋಸ್ ಇರೋದ್ರಿಂದ ಬ್ಲೋಟಿಂಗ್ ಆಗುತ್ತೆ ಅಂತ. ಸೊ ಇವಾಗ ಇದಕ್ಕೆ ಏನಿಲ್ಲ, ಸಿಂಪಲಾಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿದ್ದೀನಿ. ನಾನು ಇಲ್ಲಿ ಸ್ವಲ್ಪ ಗರಂ ಮಸಾಲ ಆ್ಯಂಡ್ ಪೆಪ್ಪರ್ ಪೌಡರ್ ಆ್ಯಂಡ್ ಸಾಲ್ಟೇ ಮೇನ್ ಇಂಗ್ರೀಡಿಯೆಂಟ್ ಇದರಲ್ಲಿ. ಸೊ ಗರಂ ಮಸಾಲ ಬದಲು ನೀವು ಫ್ರೈಡ್ ರೈಸ್ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಬಟ್ ಅದಕ್ಕಿಂತ ಅದರಲ್ಲಿ ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ, ಅದಕ್ಕಿಂತ ನಾನು ಮನೇಲಿರೋಂಥ ಗರಂ ಮಸಾಲನೇ ಯೂಸ್ ಮಾಡಿದ್ದೀನಿ. ಜಾಸ್ತಿ ಹಾಕಿಲ್ಲ, ಜಸ್ಟ್ ಪಿಂಚ್, 1/4 ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಹಾಕಿದ್ದೀನಿ. ಆ್ಯಂಡ್ ಇವಾಗ ರೈಸ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡೋದು ಅಷ್ಟೇ. ಆ್ಯಂಡ್ ಯೂಶ್ವಲಿ ನಾನು 6-7 ಇಯರ್ಸಿಂದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಶೇಕಿ ಆಗಿರೋದ್ರಿಂದ
ಬ್ರೇಕ್ಫಾಸ್ಟ್ ಮಾಡೋದಾಗಲಿ ಬೆಳಗ್ಗೆ ಹೊತ್ತು ತಿನ್ನೋದಾಗಲಿ ಅಷ್ಟು ಅಭ್ಯಾಸ ಇಲ್ಲ. ಆ್ಯಂಡ್ ತಿನ್ನುವಾಗ ಕೂಡ ನನಗೆ ಇಷ್ಟ ಆಗೋಲ್ಲ. ಯಾಕೆ ಅಂತಂದರೆ ಬೆಳಗ್ಗೆ ಹೊತ್ತು ಆಯಿಲ್ ಅಥವಾ ಏನೇ ಹೆವಿ ಕ್ಯಾಲರೀಸ್ IGA ಇರೋ ಫುಡ್ ಕೊಡೋಕ್ಕೆ ಇಷ್ಟ ಆಗೋಲ್ಲ. ಯಾಕೆಂದರೆ ಲೋ GI ಕೊಟ್ಟು ಹೆಲ್ದಿ ಫುಡ್ ಕೊಡ್ತಾ ಈ ಸಡನ್ನಾಗಿ ಊಟ ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೆ ಆಗೋದಿಲ್ಲ. ಬೇಕಂದರೆ ಶೇಕ್ ಕುಡ್ದು 1 hour 2 hour ಆದಮೇಲೆ ಬೇಕಂದರೆ ತಿಂತೀನಿ. ಸೊ ಟೇಸ್ಟ್ ನೋಡೋಕ್ಕೆ ಟೇಸ್ಟ್ ಮಾಡಲೇಬೇಕಾಗಿತ್ತು. ಇವಾಗ ಇನ್ನೊಂದು ಏನಂತಂದರೆ ಇವಾಗ ಅಡುಗೆ ಮಾಡಿದ್ರೂ ಕೂಡ ಟೇಸ್ಟ್ ನೋಡ್ದಿರಾನೇ ಟೇಸ್ಟ್ ಕಣ್ಣಳ್ತಲೇ ಮಾಡೋದನ್ನ ಕಲ್ತಿದ್ದೀನಿ. ದಟ್ ಈಸ್ ಒನ್ ಮೋರ್ ಸ್ಪೆಷಾಲಿಟಿ. ನನಗೆ ವೆಜಿಟೇಬಲ್ ಫ್ರೈಡ್ ರೈಸ್ಗಿಂತ ಮಶ್ರೂಮ್ ಫ್ರೈಡ್ ರೈಸ್ ಇಷ್ಟ ಆಗುತ್ತೆ. ಮಶ್ರೂಮ್ ಆ್ಯಂಡ್ ಎಗ್ ಆ ಥರ ಕಾಂಬಿನೇಷನಲ್ಲಿ ಇಷ್ಟ ಆಗುತ್ತೆ. ಆ್ಯಂಡ್ ಮಶ್ರೂಮ್ ಆಮ್ಲೆಟ್ ತುಂಬ ಇಷ್ಟ ಆಗುತ್ತೆ. ಅದನ್ನ ಕೂಡ ಒಂದು ಸತಿ ಮಾಡಿಬಿಟ್ಟು ಹಾಕ್ತೀನಿ ಆಯಿತಾ ವಿಡಿಯೋ. ಇದು ನಮ್ಮ ಮಮ್ಮಿ ಮಾಡ್ತಾಯಿದ್ರು. ಆ್ಯಕ್ಚುಲಿ ಅವರೆಲ್ಲೂ ನೋಡಿರಲಿಲ್ಲ ಆಯಿತಾ. ಆವಾಗ ಇನ್ಸ್ಟಾಗ್ರಾಮೆಲ್ಲ ಅಷ್ಟು ಟ್ರೆಂಡಲ್ಲಿ ಇರಲಿಲ್ಲ. ಸೊ ಅವರೇ ಮಾಡಿದರು ಆ ರೆಸಿಪಿ. ಸಣ್ಣದಾಗಿ ಮಶ್ರೂಮ್ನ ಹಚ್ಬಿಟ್ಟು ಚೆನ್ನಾಗಿ ಮಾಡಿದರು. ಆವಾಗಿಂದ ಚೆನ್ನಾಗಿ ಅನಿಸುತ್ತೆ ಮಶ್ರೂಮ್ ಆಮ್ಲೆಟ್ ತಿಂತ. ಆ್ಯಂಡ್ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಆ್ಯಂಡ್ ಈ ಥರ ಯಾವಾಗೂ ಅಪರೂಪಕ್ಕೆ ಮಾಡ್ತೀನಿ. ಬಿಕಾಸ್ ಅದನ್ನ ಹಚ್ಚೋದು ಆ್ಯಸ್ ಯಾವಾಗಲೂ ಹೇಳೋ ಥರನೇ ನಾನೇ ಹಚ್ಕೊಂಡು ನಾನೇ ಮಾಡೋದಂದರೆ ನಂಗೆ ಇಷ್ಟ ಆಗೋಲ್ಲ. ಯಾರಾದರೂ ಒಬ್ಬರು ಹೆಲ್ಪರಲ್ಲ ಯಾರಾದರೂ ಒಬ್ಬರು ಹೆಲ್ಪ್ ಮಾಡಿದ್ರೆ ಬೇಗ ಆಗುತ್ತೆ. ಬಟ್ ಸ್ಟಿಲ್ ಇಟ್ ವಾಸ್ ಎಮ್ಮಿ. ನಮ್ಮ ಮಮ್ಮಿ ಹೇಳ್ತಾರೆ ನನ್ನ ಕೈಲಿ ಅಡುಗೆ ಚೆನ್ನಾಗಾಗುತ್ತೆ ಅಂತ. ಬಟ್ ನನಗೇನು ಆ ಥರ ಅನಿಸಲ್ಲ ಆಯಿತಾ. ಬಟ್ ಒಂದು ರೇಂಜಿಗೆ ಚೆನ್ನಾಗೇ ಇರುತ್ತೆ. ಬಟ್ ಅಷ್ಟೊಂದು ಸೂಪರಾಗೂ ಇರೋಲ್ಲ, ಅಷ್ಟೊಂದು ಚೆನ್ನಾಗಿಲ್ದರನೂ ಇರೋಲ್ಲ. ಬಟ್ ಚೆನ್ನಾಗಿ ಮಾಡ್ತೀನಿ. ಆ್ಯಂಡ್ ಅದೇ ಅಂದ್ಕೊಳ್ತಾ ಇರ್ತೀನಿ ಪ್ರತಿ ವ್ಲಾಗ್ ಸ್ಟಾರ್ಟ್ ಮಾಡುವಾಗ ಕೂಡ ಈ ವ್ಲಾಗಲ್ಲಿ ಏನು ಮಾತಾಡಬೇಕು, ಏನದ್ರ ಬಗ್ಗೆ ಮಾತಾಡಬೇಕು ಅಂತ. ಬಟ್ ಒಂದು ಸತಿ ಮಾತಾಡೋಕ್ಕೆ ಶುರು ಮಾಡ್ತಾ ಟೈಮ್ ಆಗೋಗಿದೆ ಅಂತ ಗೊತ್ತಾಗೋದೇ ಇಲ್ಲ. ಇನ್ನು ಮಾತಾಡ್ತಾನೆ ಇರ್ತೀನಿ. ಮಾತಾಡ್ತಾನೆ ಇರ್ತೀನಿ. ಆ್ಯಂಡ್ ಇದು ಫ್ರೈಡ್ ರೈಸ್ ತಿಂದವರೆಲ್ಲ ಒಳ್ಳೆ ಕಾಂಪ್ಲಿಮೆಂಟೇ ಕೊಟ್ಟರು ತುಂಬ ಚೆನ್ನಾಗಿದೆ ಅಂತ. ಸೊ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬರೀ ತರಕಾರಿಗಿಂತ ಒಂದು ಮಶ್ರೂಮ್ ಆ್ಯಡ್ ಮಾಡಿ, ಇಲ್ಲ ಪನ್ನೀರ್ ಇಷ್ಟ ಆಗುತ್ತೆ ನಿಮಗೆ ಅನ್ನೋರಾದರೆ ಪನ್ನೀರನ್ನ ಕೂಡ ಆ್ಯಡ್ ಮಾಡ್ಬೋದು ನೀವು. ಬಟ್ ನನಗೆ ಪನ್ನೀರ್ ಅಷ್ಟು ಇಷ್ಟ ಆಗೋಲ್ಲ, ಮಶ್ರೂಮ್ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಮಶ್ರೂಮ್ನ ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಂಡ್ ನಾನಿಲ್ಲಿ ಇದನ್ನ 3 ಮೆಂಬರ್ಸ್ಗೆ ಅಂತ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೀವು ಎಷ್ಟಕ್ಕೆ ಮಾಡ್ತೀರಾ ಅಷ್ಟನ್ನ ನೀವು ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ. ನಾನು ಮತ್ತು ತರಕಾರಿ ನಾನು ಸ್ವಲ್ಪ ಹಾಕಿದ್ದೀನಿ. 1 ಕ್ಯಾರೆಟು ಮತ್ತು 3 ಬೀನ್ಸ್ನ ಹಾಕಿದ್ದೀನಿ. ಆ್ಯಂಡ್ ಮಶ್ರೂಮ್ 1 ಫುಲ್ ಪ್ಯಾಕೆಟ್ ಹಾಕಿದ್ದೀನಿ 200 ಗ್ರಾಮ್ಸ್ದು. ಸೊ ಹಾಗಾಗಿ ಮಶ್ರೂಮೇ ಜಾಸ್ತಿ ಇರಲಿ ಅಂತ. ಆ್ಯಂಡ್ ಮಶ್ರೂಮ್ ಜೊತೆಗೆ ಸ್ವಲ್ಪ ಟೇಸ್ಟ್ನ ಎನ್ಹಾನ್ಸ್ ಮಾಡೋಕ್ಕೆ ವೆಜಿಟೇಬಲ್ಸ್ನ ಹಾಕಿದ್ದೀನಿ ಅಷ್ಟೇ. ಸೊ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ. ಆ್ಯಂಡ್ ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಇನ್ನು ಬರ್ತಾ ಇನ್ನು ಡಿಫ್ರೆಂಟಾಗಿ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಮೇಯ್ನಾಗಿ ಏನು ಮಾಡ್ತೀನಿ ಅನ್ನೋದಕ್ಕಿಂತ ಕನ್ಸಿಸ್ಟೆಂಟಾಗಿ ಇರೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನೀವು ಕೂಡ ಒಂದು ಸತಿ ಮಶ್ರೂಮ್ ಫ್ರೈಡ್ ರೈಸ್ನ ಟ್ರೈ ಮಾಡಿ. ಆ್ಯಂಡ್ ನಮ್ಮ ಡ್ಯಾಡಿ ಬರ್ಡೇನ ಇನ್ನೂ ಸ್ವಲ್ಪ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕಿತ್ತು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ನಾವು ಪೇರೆಂಟ್ಸ್ಗೆ ಏನು ಮಾಡೋಕ್ಕೆ ತಾನೇ ಸಾಧ್ಯ. ಅವ್ರು ಮಾಡೋದು ಆ್ಯಕ್ಚುಲಿ ಬೆಟ್ಟದಷ್ಟು ನಮಗೆ ನಮ್ಮ ಲೈಫಲ್ಲಿ. ಸೊ ನಾವು ಅದರಲ್ಲಿ 1% ಕೂಡ ಮಾಡಿರಲ್ಲ ತಿರುಗಿಸಿ. ಸೊ ನಾವು ಅವ್ರಿಗೆ ಎಷ್ಟೇ ಕೊಟ್ಟರು ಅದು ಸಾಕಾಗೋದಿಲ್ಲ. ಸೊ ಅವರು ಸಮುದ್ರ ಅಷ್ಟು ನಮಗೆ ಮಾಡುವಾಗ ನಾವೊಂದು ಡ್ರಾಪು 1 ಗ್ಲಾಸಷ್ಟು ಮಾಡಿದ್ರೂ ಅದು ಅವ್ರ ಲೆವೆಲ್ಗೆ ನಾವು ರಿಟರ್ನ್ ಮಾಡೋಕ್ಕೆ ಆಗೋಲ್ಲ. ಯಾವುದ್ರಲ್ಲೇ ಇರ್ಬೋದು ಅದು. ಸೊ ಫುಲ್ ಎಮೋಷ್ನಲ್ ಆಗಿಬಿಡ್ತೀನಿ ನಾನು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ಮೋರ್ ವೀಡಿಯೋಸ್.